ಕ್ಲೈಮ್ಯಾಕ್ಸ್ ಹಂತಕ್ಕೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಇವತ್ತು ಪೊಲೀಸರಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ಪೊರ್ಕಿ ಗ್ಯಾಂಗ್ಗೆ ಚಾರ್ಜ್ ಶೀಟ್ ಢವಢವ ಶುರುವಾಗಿದೆ. ಬರೋಬ್ಬರಿ 4500 ಪುಟಗಳಿರುವಂತಹ ಚಾರ್ಜ್ ಶೀಟ್ ಇದು. ದೋಷಾರೋಪ ಪಟ್ಟಿ ಸಲ್ಲಿಕೆ ಬಳಿಕ ಬದಲಾವಣೆ ಸಾಧ್ಯತೆ ಇದೆ. ಅಂದ್ರೆ ನಟ ದರ್ಶನ್ A1 ಆಗುವುದು ಬಹುತೇಕ ಫಿಕ್ಸ್ ಅಂತ. ಈಗ ಆರೋಪಿ ನಂಬರ್ 2 ಆಗಿದ್ದಾರೆ. ಈ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ಹೊತ್ತಲ್ಲಿ ಅವರು ಆರೋಪಿ ನಂಬರ್ 1 ಆಗೋದು ಬಹುತೇಕ ಫಿಕ್ಸ್ ಅಂತ. ಪವಿತ್ರ ಗೌಡ ಅಲ್ಲಿಗೆ ಆರೋಪಿ ನಂಬರ್ 7 ಆಗೋ ಸಾಧ್ಯತೆ ಇದೆ. ಅಂದ್ರೆ ಆರೋಪಿಗಳ ಪಾತ್ರದ ಬಗ್ಗೆ ಉಲ್ಲೇಖ ಆಗುತ್ತಲ್ಲ, ಅಂಶಗಳು ಉಲ್ಲೇಖ ಆಗುತ್ತಲ್ಲ, ಅದರ ಮೇಲೆ ಡಿಸೈಡ್ ಆಗುತ್ತೆ ಆರೋಪಿಗಳು ಯಾವ್ಯಾವ, ಅಂದ್ರೆ A1 ಆರೋಪಿನ A2 ಆರೋಪಿನ ಅದರ ಮೇಲೆ ಡಿಸೈಡ್ ಆಗಿ ಚಾರ್ಜ್ ಶೀಟ್ ನಲ್ಲೂ ಕೂಡ ಅದು ಉಲ್ಲೇಖ ಆಗುತ್ತೆ. ಅಲ್ಲಿಗೆ ಪವಿತ್ರ ಗೌಡ ಈಗ ಆರೋಪಿ ನಂಬರ್ 1 ಆಗಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಹೊತ್ತಲ್ಲಿ ಅವರು ಆರೋಪಿ ನಂಬರ್ 7 ಆಗೋದು ಸಾಧ್ಯತೆ ಇದೆ ಅಂತೆ. ಅಕ್ಯೂಸ್ಡ್ ನಂಬರ್ 7. ಅಲ್ಲಿಗೆ ನಟ ದರ್ಶನ್ ಆರೋಪಿ ನಂಬರ್ 1. ಇದೇನಾದ್ರೂ ಸಮಸ್ಯೆ ಆಗುತ್ತಾ? ಈಗ ಆರೋಪಿ ನಂಬರ್ 2 ಇದ್ದವರು 1 ಆದಾಗ ಮತ್ತೆ ಅದು ತೀವ್ರಗತಿ ಆಗಬಹುದಾ? ಈ ಕೊಲೆ ಕೇಸ್ನ ಆರೋಪಿಗಳ ಸ್ಥಾನ ಅಂತ ಕೇಳಿದ್ರೆ ಕೋರ್ಟ್ನಲ್ಲಿ ಇದ್ಯಾವುದು ಕೂಡ ಕನ್ಸಿಡರ್ ಆಗಲ್ಲ. ಆದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗುವಂತಹ ಅಂಶಗಳು ಕನ್ಸಿಡರ್ ಆಗುತ್ತೆ. ಹಾಗಾಗಿ ಅದು ಮುಳುವಾಗೋ ಸಾಧ್ಯತೆ ಇದೆ. ಈ ಆರೋಪಿ ನಂಬರ್ಗಳೆಲ್ಲ ಮುಳುವಾಗೋ ಸಾಧ್ಯತೆಗಿಂತಲೂ ಕೂಡ ಅಂಶಗಳು ಮುಳುವಾಗೋ ಸಾಧ್ಯತೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಚಾರ್ಜ್ ಶೀಟ್ ಸಂಕಟ ಶುರುವಾಗ್ಬಿಟ್ಟಿದೆ. ಕೋರ್ಟ್ಗೆ ಇವತ್ತು ಆರೋಪಿಗಳ ವಿರುದ್ಧ ಕಾಕಿ ದೋಷಾರೋಪ ಪಟ್ಟಿ ಸಲ್ಲಿಸಲಿದ್ದು ಕೊಲೆ ಆರೋಪ ಹೊತ್ತಿರೋರಿಗೆ ಢವಢವ ಶುರುವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಅಂಡ್ ಗ್ಯಾಂಗ್ಗೆ ಡಿ ಡೇ. ಚಾರ್ಜ್ ಶೀಟ್ ಸಲ್ಲಿಸಲಿರುವ ಖಾಕಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 17 ಆರೋಪಿಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿರುವ ಜೈಲುಗಳಲ್ಲಿ ಲಾಕ್ ಆಗಿದ್ದಾರೆ. ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದು ಇಂದು ಕೊಲೆ ಆರೋಪಿಗಳಿಗೆ ಡಿ ಡೇ ಆಗಲಿದೆ. ಹೀಗಾಗಿ ಡಿ ಗ್ಯಾಂಗ್ಗೆ ಢವ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮಹತ್ವದ ಸುದ್ದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ತನಿಖಾಧಿಕಾರಿಯಿಂದ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದ್ದು ದೋಷಾರೋಪ ಪಟ್ಟಿ ಸಲ್ಲಿಕೆ ಬಳಿಕ ಮಹತ್ವದ ಬದಲಾವಣೆ ಆಗಲಿದೆ. ಆರೋಪಿಗಳ ನಂಬರ್ಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆಯೂ ಇದೆ. ದಾಸ A2 ಇಂದ A1 ಆಗೋ ಸಾಧ್ಯತೆ. A1 ಆಗಿರೋ ಪವಿತ್ರ ಗೌಡ ಜಂಪ್ ಆಗೋದು ಪಕ್ಕಾ ಆಗಿದೆ. A6 ಅಥವಾ A7 ಆರೋಪಿ ಆಗಲಿರುವ ಪವಿತ್ರ ಗೌಡ ಅದು ಸಾಧ್ಯತೆ ಕಂಡು ಬರ್ತಾ ಇದೆ. A1 ಸ್ಥಾನದಲ್ಲಿರುವ ಪವಿತ್ರ ಗೌಡ ಸ್ಥಾನಕ್ಕೆ ದರ್ಶನ್ ಬರೋದು ಫಿಕ್ಸ್ ಆಗಿದೆ. ಮಹತ್ವದ ಸಾಕ್ಷ್ಯಗಳನ್ನ ಕೋರ್ಟ್ಗೆ ಸಲ್ಲಿಸಲು ಖಾಕಿ ಸಜ್ಜಾಗಿದ್ದು ಇದರಿಂದ ಆರೋಪಿಗಳ ಸ್ಥಾನ ಪಲ್ಲಟವಾಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಪೊರ್ಕಿಗೆ ಚಾರ್ಜ್ ಶೀಟ್ ಸಂಕಷ್ಟ ಎದುರಾಗಿದೆ. 4500 ಪುಟಗಳಿಗೂ ಅಧಿಕ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಹಲವು ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನು ಉಲ್ಲೇಖಿಸಲಾಗಿದೆ. 40ಕ್ಕೂ ಹೆಚ್ಚು 164 ಹೇಳಿಕೆಗಳನ್ನು ದಾಖಲಿಸಲಾಗಿದೆ. 200ಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. 200ಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ, FSL ವರದಿ, 1000ಕ್ಕೂ ಅಧಿಕ ಪುಟಗಳ CDR, ಕೃತ್ಯಕ್ಕೆ ಬಳಸಿದ್ದ ವಾಹನಗಳ ದಾಖಲೆಗಳು, ಆರೋಪಿಗಳ DNA ಪರೀಕ್ಷಾ ವರದಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇಂದು ಮಧ್ಯಾಹ್ನ 24ನೇ ACMM ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. SPP ಪ್ರಸನ್ನ ಕುಮಾರ್ ಮುಖಾಂತರ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿದ್ದಾರೆ. ಸಲ್ಲಿಕೆ ಆಗ್ತಿರೋದು ಮೊದಲ ಚಾರ್ಜ್ ಶೀಟ್ ಅಷ್ಟೇ. 2 ತಿಂಗಳ ಬಳಿಕ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ನಡುಕವನ್ನ ಹೆಚ್ಚಿಸಿದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಎಲ್ಲಿಗೆ ಬಂತು? ದರ್ಶನ್ ಅಂಡ್ ಗ್ಯಾಂಗ್ ತಪ್ಪು ಮಾಡಿತ್ತಾ? ಕೊನೆಗೂ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲ ಬಂದಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಣರಕ್ಕಸ ಪಡೆಯ ಕೃತ್ಯ ಬಟ ಬಯಲಾಗುತ್ತಾ? ರೇಣುಕಾಸ್ವಾಮಿಗೆ ಇಂಚಿಂಚು ನರಕ ತೋರಿಸಿದ ಬಳಿಕ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವ ಆರೋಪದ ಮೇಲೆ ಈಗಾಗಲೇ 17 ಮಂದಿ ಜೈಲು ಪಾಲಾಗಿದ್ದಾರೆ. ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ರೇಣುಕಾಸ್ವಾಮಿಗೆ ಅಣುವು ನರಕ ತೋರಿಸಿ ಸಾಯಿಸಿದ್ದ ಆ ಕೇಸ್ ತನಿಖೆಗೆ ಅಂತ್ಯವಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ. ಆರೋಪಿಗಳ ವಿರುದ್ಧ ಕಂಪ್ಲೀಟ್ ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹಿಸಿದ್ದು ಇದೇ ಅವರಿಗೆ ಮುಳುವಾಗುವ ಎಲ್ಲ ಲಕ್ಷಣಗಳು ಕಂಡುಬಂದಿದೆ. ತಲೆ ಕೆಳಗಾದರೂ ಕೇಸ್ನಿಂದ ಹೊರಬರಲಾಗದಂತಹ ಸಾಕ್ಷ್ಯಗಳು ಕಾಕಿ ಕೈಗೆ ಸಿಕ್ಕಿದ್ದು ಆ ಸಾಕ್ಷ್ಯಗಳನ್ನ ಮುಂದಿಟ್ಟುಕೊಂಡೇ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಬರೋಬ್ಬರಿ 20 ಸಾಕ್ಷ್ಯ ಕಲೆ ಹಾಕಿರುವ ಖಾಕಿ ಪಡೆ. ಸಾಕ್ಷಿ 1, ಪವನ್ ಮೊಬೈಲ್ನಿಂದ ರೇಣುಕಾಗೆ ಮೆಸೇಜ್. ಸಾಕ್ಷಿ 2, ಕಿಡ್ನಾಪ್ ಮಾಡಲು ನಟ ದರ್ಶನ್ ತಾಕೀತು. ಸಾಕ್ಷಿ 3, ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ ರಾಘು. ಸಾಕ್ಷಿ 4, ಚಿತ್ರದುರ್ಗದಿಂದ ಕರೆತಂದ ಕಾರು ಪತ್ತೆ. ಸಾಕ್ಷಿ 5, ಬೆಂಗಳೂರಿನ ಶೆಡ್ನಲ್ಲಿ ಮಾರಣಾಂತಿಕ ಹಲ್ಲೆ. ಸಾಕ್ಷಿ 6, ಶೆಡ್ನಲ್ಲಿ ಫಿಂಗರ್ ಪ್ರಿಂಟ್, ರಕ್ತ, ಕೂದಲು ಸಿಕ್ಕಿದೆ. ಸಾಕ್ಷಿ 7, ಹಲ್ಲೆ ಮಾಡಲು ಬಳಸಿದ್ದ ಕಟ್ಟಿಗೆ, ಟೂಲ್ಸ್ ಪತ್ತೆ. ಸಾಕ್ಷಿ 8, ರೇಣುಕಾಸ್ವಾಮಿಯನ್ನ ಕಟ್ಟಿ ಹಾಕಿದ್ದ ಹಗ್ಗ ಸಿಕ್ಕಿದೆ. ಸಾಕ್ಷಿ 9, ದರ್ಶನ್ ಪವಿತ್ರ ಬಂದಿದ್ದಕ್ಕೆ ಟವರ್ ಲೊಕೇಶನ್. ಸಾಕ್ಷಿ 10, ಅಣ್ಣ ಅಕ್ಕ ಇದ್ರು ಎಂದಿದ್ದ ಆರೋಪಿಗಳು. ಸಾಕ್ಷಿ 11, ಇಬ್ಬರು ಬಂದಿದ್ದಕ್ಕೆ ಸಿಸಿಟಿವಿ ಸಾಕ್ಷ್ಯವೂ ಇದೆ. ಸಾಕ್ಷಿ 12, ಕೊಲೆ ಬಳಿಕ ದರ್ಶನ್ಗೆ ಹಂತಕರ ಕರೆ. ಸಾಕ್ಷಿ 13, ಶವ ಸಾಗಿಸಲು ಬಳಸಿದ ಕಾರ್ ಪೊಲೀಸ್ ವಶಕ್ಕೆ. ಸಾಕ್ಷಿ 14, ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ್ದ ದರ್ಶನ್. ಸಾಕ್ಷಿ 15, ಪ್ರಕರಣ ಮುಚ್ಚಿ ಹಾಕಲು 30 ಲಕ್ಷ ನೀಡಿದ್ದ ನಟ. ಸಾಕ್ಷಿ 16, 30 ಲಕ್ಷ ಹಣ ಕ್ಯಾಶ್ ಇಟ್ಟುಕೊಂಡಿದ್ದು ತಪ್ಪು. ಸಾಕ್ಷಿ 17, ದರ್ಶನ್ಗಾಗಿ 3 ಶರಣಾಗತಿ. ಸಾಕ್ಷಿ 18, ಕೊಲೆ ಆದಾಗ ದರ್ಶನ್ ಧರಿಸಿದ್ದ ಬಟ್ಟೆ ವಶಕ್ಕೆ. ಸಾಕ್ಷಿ 19, ಶವದ ಮೇಲಿನ ಚಿನ್ನದ ಆಭರಣ ದೋಚಿದ್ರು. ಸಾಕ್ಷಿ 20, ಉಂಗುರ, ಸರ, ಬೆಳ್ಳಿ, ಕಡಗ ಪತ್ನಿಗೆ ನೀಡಿದ್ದ ರಾಘು. ಇದಲ್ಲದೆ ರೇಣುಕಾಸ್ವಾಮಿ ಹತ್ಯೆಗೈದ ಸಂದರ್ಭದ ಸಿಸಿಟಿವಿ ದೃಶ್ಯಾವಳಿಯೂ ಇದೆ. ಈಗಾಗಲೇ ದೃಶ್ಯಾವಳಿಗಳನ್ನ ಮುಚ್ಚಿದ ಲಕೋಟೆಯಲ್ಲಿ ಜಡ್ಜ್ಗೆ ಹಸ್ತಾಂತರ ಮಾಡಲಾಗಿದೆ. ಕೊಲೆಗೂ ಮುನ್ನ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿರುವುದು ಪತ್ತೆಯಾಗಿದೆ. ಆದರೆ ಕರೆಂಟ್ ಶಾಕ್ಗೆ ಬಳಸಿದ ಡಿವೈಸ್ ಸಿಕ್ಕಿಲ್ಲ. ಈ ಎಲ್ಲಾ ಸಾಕ್ಷ್ಯಗಳನ್ನ ಸಂಗ್ರಹಿಸಿರುವ ಕಾಕಿ ಚಾರ್ಜ್ ಶೀಟ್ ಮೂಲಕ ಕೋರ್ಟ್ಗೆ ಸಲ್ಲಿಸುವುದಕ್ಕೆ ಸಜ್ಜಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.